ಹೆಲೋ ಪೀಪಲ್, ಏನು ಇವರು ಗಿಡಗಳನ್ನ ತೋರಿಸ್ತಿದ್ದಾರೆ ಇವತ್ತು ಅಂತ ನೋಡ್ತಿದ್ದೀರಾ. ಇವತ್ತು ಡೇ ವಿತ್ ಪ್ಲಾಂಟ್ಸ್ ಅಂತಲೇ ಹೇಳ್ಬೋದು. ಸ್ವಲ್ಪ ಹೊಸ ಪ್ಲಾಂಟ್ಸ್ಗಳನ್ನೆಲ್ಲನೂ ತರಿಸಿದ್ದೆ ಆನ್ಲೈನಲ್ಲಿ ಇನ್ಸ್ಟಾಗ್ರಾಮ್ ಪೇಜಿಂದ. ಕಾಂಬೋ ಆಫರ್ಸ್ ಇತ್ತು ಅಂತ ಅಂದ್ಬಿಟ್ಟು ಫ್ಲವರಿಂಗ್ ಪ್ಲಾಂಟ್ಸ್ನ ತರಿಸಿದ್ದೆ. ಸೊ ಅದನ್ನೆಲ್ಲನೂ ಪಾಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಫುಲ್ಲು ವ್ಲಾಗ್ ಎಲ್ಲನೂ ಪಾಟಿಂಗ್ ಮಿಕ್ಸ್ ಮತ್ತು ಪ್ಲಾಂಟ್ಸ್ ಎಲ್ಲ ಹೇಗೆ ನಟ್ಟಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನೀಗ ಮೊದಲಿಗೆ ಇದು ಕೊಕೋಪಿಟ್ ಬ್ಲಾಕ್, ಇದು ಮೀಶೋದಿಂದ ತರಿಸಿರೋದು. ತುಂಬ ಜನ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ. ಕೊಕೋಪಿಟ್ ಬ್ಲಾಕ್ ಇದು. ಇದನ್ನು ನೀರಲ್ಲಿ ನೆನೆಸಿ ಬಿಟ್ಟರೆ ಸ್ವಲ್ಪ ಹೊತ್ತಿಗೆಲ್ಲನೂ ಬಿಡಿ ಬಿಡಿ ಆಗಿಬಿಡುತ್ತೆ ಪೂರ್ತಿ. ಇದನ್ನು ಪಾಟಿಂಗ್ ಮಿಕ್ಸಲ್ಲಿ ಯೂಸ್ ಮಾಡ್ತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದು ಲೈಟ್ ವೆಯ್ಟ್ ಇರುತ್ತೆ. ನಾವು ಟೆರಸ್ ಗ್ಯಾರ್ಡನಿಂಗೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಫುಲ್ಲು ಮಣ್ಣೆ ಹಾಕೋದಕ್ಕಿಂತ ಇದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ. ಹಾಗೆ ಇದು ವಾಟರ್ನ ಚೆನ್ನಾಗಿ ರಿಟೈನ್ ಮಾಡ್ಕೊಳ್ಳುತ್ತೆ. ಅಂದರೆ ಪ್ಲ್ಯಾಂಟ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ವಾಟರ್ ರಿಟೈನ್ ಮಾಡ್ಕೊಳ್ಳೋದ್ರಿಂದ. ಈ ಎರಡು ಯೂಸಸ್ಸಿಂದ ನನಗೆ ಗೊತ್ತಿರೋ ಪ್ರಕಾರ ಈ ಎರಡು ಯೂಸಸ್ಸಿಂದ ಇದನ್ನು ಯೂಸ್ ಮಾಡ್ಕೋತೀವಿ ಪಾಟಿಂಗ್ ಮಿಕ್ಸಿಗೆ. ಇಲ್ಲಿ ನೋಡಿ, ನನ್ನ ಮಗ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದು ನೀರು ಹಾಕ್ತಿದ್ದಾನೆ. ನಾವು ಏನೇ ಕಂಟ್ರೋಲ್ ಮಾಡಿದ್ರೂ ಈ ಥರದ್ದೆಲ್ಲ ನಡೀತಾ ಇರುತ್ತೆ, ಏನಾದರೂ ಒಂದು ಕೆಲಸ ಇಟ್ಕೊಂಡ್ರೆ. ನಾವು ಗಿಡ ನೆಡೋದೇನೋ ಗೊತ್ತಿಲ್ಲ, ಇವನಿಗೆ ಮಾತ್ರ ಫನ್ ಆ್ಯಕ್ಟಿವಿಟಿ ಆಗಿತ್ತು. ಈಗ ನೋಡಿ, ಬಿಡಿ ಬಿಡಿ ಆಗಿರೋಂಥ ಕೋಕೋಪೀಟ್ನ ಈ ಥರ ಹಾರಾಕೋಬೇಕು ಸ್ವಲ್ಪ ಹೊತ್ತು. ನೀವೇನಾದರೂ ಪಾಟಿಂಗ್ ಯಾವತ್ತೇ ಮಾಡಿಬಿಡ್ತೀವಿ, ಎಲ್ಲ ಕೋಕೋಪೀಟ್ನು ಯೂಸ್ ಮಾಡಿಬಿಟ್ಟು ಪ್ಲ್ಯಾಂಟ್ ಮಾಡಿಬಿಡ್ತೀವಿ ಅನ್ನೋದಾದರೆ ಸ್ವಲ್ಪ ಮಾಯ್ಶ್ಚರ್ ಇದ್ರೂ ಪರವಾಗಿಲ್ಲ, ಯೂಸ್ ಮಾಡ್ಕೋಬೋದು ಪಾಟಿಂಗ್ ಮಿಕ್ಸಿಗೆ. ಇಲ್ಲ ನಾವು ಸ್ವಲ್ಪ ಮಾತ್ರ ಯೂಸ್ ಮಾಡ್ತೀವಿ, ಮಿಕ್ಕಿದೆಲ್ಲನೂ ಸ್ಟೋರ್ ಮಾಡ್ಕೋತೀವಿ, ಎತ್ತಿಟ್ಕೋತೀವಿ ಅನ್ನೋದಾದರೆ ಚೆನ್ನಾಗಿ ಒಣಗಿಸ್ಬಿಟ್ಟು ಎತ್ತಿಟ್ಕೋಬೋದು. ನೀರಿನ ಅಂಶ ಇಲ್ಲದೇ ಇರೋ ಥರ ಒಣಗಿಸ್ಬಿಟ್ಟು ಚೆನ್ನಾಗಿ ಎತ್ತಿಟ್ಕೊಳ್ಳಿ. ಈಗ ನಾನು ಗಾರ್ಡನ್ ಸಾಯಿಲ್ಗೆ ಕೋಕೋಪೀಟ್ನ ಹಾಕಿದ್ದೀನಿ ಮತ್ತು ಈಗ ವರ್ಮಿ ಕಂಪೋಸ್ಟ್ನ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಪಾಟಿಂಗ್ ಮಿಕ್ಸ್ ರೇಷಿಯೋ ಹೇಗಿರಬೇಕು ಅಂತಂದರೆ ಎಲ್ಲ ಮೂರೂ ಈಕ್ವಲ್ ಆಗಿ ತೊಗೋಬೇಕಾಗತ್ತೆ. ಮತ್ತು ನೀವು ನೀಮ್ ಪೌಡರ್ ಇದ್ದರೆ ನೀಮ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಆಗ ನೀವು ನೀಮ್ ಪೌಡರ್ನ ಆ್ಯಡ್ ಮಾಡೋದ್ರಿಂದ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗೋದಿಲ್ಲ ರೂಟ್ಗೆಲ್ಲನೂ, ಪ್ಲ್ಯಾಂಟ್ ರೂಟ್ಸ್ಗೆಲ್ಲನೂ. ಅದಕ್ಕೆ ನೀಮ್ ಪೌಡರ್ನ ಯೂಸ್ ಮಾಡ್ಕೊತಾರೆ. ನಾನಿವತ್ತು ನೀಮ್ ಪೌಡರ್ ಇರಲಿಲ್ಲ, ಇದನ್ನು ಮಾತ್ರನೇ ಯೂಸ್ ಮಾಡ್ಕೊಂಡಿದ್ದೀನಿ, ಮೂರೂ ಈಕ್ವಲ್ ಆಗಿ. ನೀವೇನಾದರೂ ನೀಮ್ ಪೌಡರ್ ಹಾಕ್ತೀರಾ ಅಂದರೆ 30% ಗಾರ್ಡನ್ ಸಾಯಿಲ್, 30% ವರ್ಮಿ ಕಂಪೋಸ್ಟ್, 30% ಕೋಕೋಪೀಟ್ ಹಾಕಿ, 10% ನೀಮ್ ಪೌಡರ್ ಹಾಕಿ. ನೀಮ್ ಪೌಡರ್ ಅಂತ ಸಿಗುತ್ತೆ, ನೀಮ್ ಕೇಕ್ ಅಂತ ಸಿಗುತ್ತೆ, ಯೂಸ್ ಮಾಡ್ಕೋಬೋದು. ಈಗ ನಾನು ಪಾಟಿಂಗ್ ಮಿಕ್ಸ್ ರೆಡಿ ಆದಮೇಲೆ ಈ ಥರ ರಾಗಿ ಹಾಕ್ಕೋತಿದ್ದೀನಿ. ರಾಗಿ ಹಾಕ್ತಿದ್ದೀನಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರ ಮುಂದೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು, ರಾಗಿ ಪೈರೆಲ್ಲ ಬೆಳೆದಿದ್ರೆ ಚೆನ್ನಾಗಿರುತ್ತಲ್ವ ದೇವ್ರ ಮುಂದೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಗೋಧಿನೂ ಕೂಡ ಹಾಕ್ಕೋಬೋದು. ಗೋಧಿ ಎಲ್ಲನೂ ಹಾಕ್ಬಿಟ್ಟು ಇದನ್ನು ಇಟ್ಟರೆ ತುಂಬ ಒಳ್ಳೆಯದು, ಗೋಧಿ ಹಾಕಿಟ್ರೆ. ವೀಟ್ ಗ್ರಾಸು ನಾನು ಪ್ರೆಸೆಂಟ್ ನನಗೆ ಗೋಧಿ ಅವೈಲಬಲ್ ಇರಲಿಲ್ಲ, ಅದರಿಂದ ನಾನು ರಾಗಿನೇ ಹಾಕೋತಾ ಇದ್ದೀನಿ. ಸ್ವಲ್ಪ ಹೈಟ್ ಆದರೂ ಬೆಳಿಬೇಕಲ್ವ ಹಬ್ಬದಷ್ಟರಲ್ಲಿ ಅಂತ ಹಾಕೋತಾ ಇದ್ದೀನಿ. ನೀವು ಕೂಡ ಇವತ್ತೇ ಹಾಕ್ಕೊಳ್ಳಿ, ಇನ್ನೂ 10 ಡೇಸ್ ಇರೋದ್ರಿಂದ ಹಬ್ಬಕ್ಕೆ ಚೆನ್ನಾಗಿ ಒಂದು ವಿಸಿಬಲ್ ಹೈಟ್ ಬಂದಿರುತ್ತೆ, ಇಡ್ಬೋದು, ಚೆನ್ನಾಗಿ ಕಾಣುತ್ತೆ ದೇವ್ರ ಮುಂದೆ ಇಟ್ಟಾಗ. ಆದರೆ ಸ್ವಲ್ಪ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ, ಗೋಧಿ ಆಗಲಿ ರಾಗಿ ಆಗಲಿ, ಸ್ವಲ್ಪ ಮೊಳಕೆ ಬರೋದು ಬೇಗ ಬರುತ್ತೆ. ಅದಾದಮೇಲೆ ನಾನಿಲ್ಲಿ ಗ್ಲಾಸಲ್ಲಿ ಅಂಗಡಿಯಿಂದ ತಂದಿದ್ದಂಥ ಪುದೀನಾನ, ಸ್ವಲ್ಪ ಬಲ್ತಿರೋಂಥ ಪುದೀನ ಕಡ್ಡಿ ಇರುತ್ತಲ್ಲ, ಅದನ್ನು ನಾನು ನೀರಲ್ಲಿ ಹಾಕಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ರೂಟ್ಸ್ ಎಲ್ಲ ಬಂದುಬಿಟ್ಟು ಮತ್ತೆ ಎಲೆ ಎಲ್ಲ ಬಂದುಬಿಟ್ಟಿದೆ. ಆ್ಯಕ್ಚುಲಿ ನಾನು ಇಟ್ಟಾಗ ಒಂದು ಎಲೆನೂ ಇರಲಿಲ್ಲ, ನೀರಲ್ಲಿ ಹಾಕಿದಾಗ ಚೆನ್ನಾಗಿ ರೂಟ್ಸ್ ಎಲ್ಲ ಬಂದು ಎಲೆ ಎಲ್ಲ ಬಂದಿದೆ. ಈ ಥರನೂ ಕೂಡ ನೀವು ಮಾಡ್ಕೋಬೋದು. ಅದಕ್ಕೆ ನಾನು ಮಣ್ಣಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಹ್ಯಾಂಗಿಂಗ್ ಪಾಟ್ಸ್ ಇತ್ತು, ಅದರಲ್ಲಿ ಇಡ್ತಾಯಿದ್ದೀನಿ. ಅದಾದಮೇಲೆ ನಾನು ಪ್ಲ್ಯಾಂಟ್ಸ್ನ ತರಿಸಿದ್ದೆ ಅಂತ ಹೇಳಿದ್ನಲ್ಲ, ಇದು 2 ಪೇಜಿನ ತರಿಸಿದ್ದೀನಿ ಇನ್ಸ್ಟಾಗ್ರಾಮ್ ಪೇಜಿಂದ. ಒಂದು ಪೇಜಲ್ಲಿ ಒಂದು ಕಾಂಬೋ ತರಿಸಿದೆ. ಇದು 10 ಟೈಪ್ಸ್ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇದೆ. ಇದರಲ್ಲಿ ಕನಗಲು ಹೂವು 2 ಕಲರ್ ಇದೆ, ದಾಸವಾಳ 2 ಕಲರ್ ಇದೆ, ಮಲ್ಲಿಗೆ ಹೂವು ಇದೆ. ಅದಾದಮೇಲೆ ಬೇರೆ ಒಂದು 2-3 ಥರದ ಶೋ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇದ್ದಾವೆ. ಪ್ಲ್ಯಾಂಟ್ಸ್ ಹೆಸರೆಲ್ಲನೂ ಲಾಸ್ಟಲ್ಲಿ ಲಿಸ್ಟ್ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಫ್ಲವರಿಂಗ್ ಪ್ಲ್ಯಾಂಟ್ಸೇ ಆಗಿರೋದ್ರಿಂದ ಇಲ್ಲಿ ಹೂವು ಬಿಡುತ್ತಲ್ವ, ಚೆನ್ನಾಗಿರುತ್ತೆ ಮನೆ ಹತ್ರ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಅದಾದಮೇಲೆ ಇನ್ನೊಂದು ಪೇಜಿಂದ ಚಾಮಂತಿಗೆ ಹೂವು 6 ಟೈಪ್ಸ್ ಆಫ್ 6 ಕಲರ್ಸ್ ಆಫ್ ಚಾಮಂತಿಗೆ ಹೂವು ತರಿಸಿದ್ದೀನಿ. ಚಾಮಂತಿಗೆ ಅಂತಲೂ ಅಂತಾರೆ, ಸೇವಂತಿಗೆ ಅಂತಾರೆ. ಅದರ ಜೊತೆಗೆ 2 ಮಲ್ಲಿಗೆ ಗಿಡ ತರಿಸಿದ್ದೀನಿ. ಒಂದು ನಿತ್ಯಮಲ್ಲಿ, ಇನ್ನೊಂದು ರಾಜಮಲ್ಲಿ ಅಂತಾರೆ. ರಾಜಮಲ್ಲಿ ಅಂದರೆ 10 ಸುತ್ತಿಂದು ದಪ್ಪದ ಹೂವು ಬರುತ್ತಲ್ಲ, ರೋಸ್ ಥರ ಕಾಣುತ್ತಲ್ಲ, ಆ ಥರದ್ದು ಮಲ್ಲಿಗೆ ಹೂವು. ಇದು ಇದು ಚಾಮಂತಿಗೆ ಹೂವು ಬಂದುಬಿಟ್ಟು ನಮಗೆ 50 ಸ್ಯಾಂಪಲ್ಸ್ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಒಂದೊಂದು ಕಲರಲ್ಲೂ 9 to 10 ಸ್ಯಾಂಪಲ್ಸ್ನ ಕಳಿಸಿದ್ದಾರೆ.
ಎಲ್ಲ ಪ್ಲ್ಯಾಂಟ್ಸು ತುಂಬಾ ಹೆಲ್ತಿಯಾಗಿ ಬಂದಿದೆ. ಅಂದರೆ 2 ಪೇಜಿಂದ ತರಿಸಿರೋಂಥ ಪ್ಲ್ಯಾಂಟ್ಸೂ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಂಟ್ಸಲ್ಲೂ ಎಲ್ಲ ಸ್ಯಾಂಪಲ್ಸಲ್ಲೂ ಮೊಗ್ಗುಗಳು ಬಂದಿತ್ತು. ಆ ಥರ ಪ್ಲ್ಯಾಂಟ್ಸ್ನ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಹೆಲ್ದಿಯಾಗಿದೆ ಪ್ಲ್ಯಾಂಟ್ಸು. ನನಗೂ ಚೆನ್ನಾಗಿ ಗ್ರೋತ್ ಬರುತ್ತೆ, ಹೂವು ಬೇಗ ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಪರ್ಚೇಸ್ ಮಾಡೋ ಹಾಗಿದ್ದರೆ ಕೆಳಗಡೆ ಇನ್ಸ್ಟಾಗ್ರಾಮ್ ಪೇಜಸ್ನ ಮೆನ್ಷನ್ ಮಾಡಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಕಾಂಬೋನು ಪ್ರೈಸೂ ಅಷ್ಟೇ ಕಡಿಮೆನೇ ಇದೆ. ಏನು ತುಂಬ ಜಾಸ್ತಿ ಕಾಸ್ಟ್ಲಿ ಅಂತ ಏನಿಲ್ಲ, ತುಂಬ ಕಡಿಮೆನಲ್ಲೇ ಬಂತು. ಸೊ ಇದನ್ನೆಲ್ಲ ಇವತ್ತು ಪ್ಲ್ಯಾಂಟಿಂಗ್ ಮಾಡಿಬಿಡ್ಬೇಕು ಅಂತಂದ್ಬಿಟ್ಟು ಎಲ್ಲ ಪಾಟಿಂಗ್ ಮಿಕ್ಸ್ ಎಲ್ಲ ರೆಡಿ ಆಗಿದೆಯಲ್ಲ ಎಲ್ಲ. ಅದು ಆ್ಯಕ್ಚುಲಿ ಪಾಟ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ಇತ್ತು ನಮ್ಮ ಹತ್ರ. ಅದಕ್ಕೆ ಸ್ವಲ್ಪ ಈ ಚಾಮಂತಿಗೆ ಹೂವನ್ನೆಲ್ಲನೂ ಒಂದು 4-5 ಒಂದೊಂದೇ ಪಾಟಲ್ಲಿ ಇಟ್ಟಿದ್ದೀವಿ. ಸ್ವಲ್ಪ ಗಿಡ ಎಲ್ಲನೂ ಚೆನ್ನಾಗಿ ಚಿಗುರಿದ ಮೇಲೆ ಸ್ವಲ್ಪ ಹೈಟಿಗೆ ಬೆಳೆದ ಮೇಲೆ ಸ್ವಲ್ಪ ರೀಪಾಟಿಂಗ್ ಮಾಡ್ಕೊಳ್ಳೋಣ ಅಂತ ಇವತ್ತು ಪ್ರೆಸೆಂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ. ಈಗ ನೋಡಿ ನನ್ನ ಮಗನ ನೀನು ಇಡು ಬಾ, ಗಿಡ ನೆಡಬಾ ಅಂತ ಕರೆದಿದ್ದಕ್ಕೆ ಈ ಥರ ನೆಟ್ಬಿಟ್ಟು ಹೋದ. ಈ ಥರದ್ದು ಮಣ್ಣು ಗಿಡಗಳೆಲ್ಲನೂ ಸ್ವಲ್ಪ ಹುಷಾರಾಗಿ ಇಟ್ಕೊಂಡು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಆದರೂ ನಾವು ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಹುಷಾರಾಗಿ ಇಟ್ಕೊಂಡು ಮಾಡಿದ್ದೀವಿ ಇದನ್ನೆಲ್ಲನೂ. ಚೆನ್ನಾಗಿ ಹೇಗೆ ಬೆಳೆಯುತ್ತೆ ಅನ್ನೋದನ್ನು ನಾನು ಕಮ್ಮಿಂಗ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ ಅಪ್ಡೇಟ್ನ. ಅದಾದಮೇಲೆ ನಿಮ್ಗೆ ಏನಾದ್ರು ಲಿಂಕ್ಸ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ಗಿಡಗಳು ಯಾವ ಪೇಜಲ್ಲಿ ತೊಗೊಂಡ್ವಿ ಅನ್ನೋದನ್ನು ಕೂಡ ಇನ್ಸ್ಟಾಗ್ರಾಮ್ ಪೇಜಸ್ನ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿತ್ತು ಅಂತಂದರೆ ಕಮೆಂಟಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ನಂಗೆ ತಿಳಿಸ್ಕೊಡಿ. ಏನಾದರೂ ಪಾಟಿಂಗ್ ಮಿಕ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಇಲ್ಲ ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಕೂಡ ತಿಳಿಸಿ. ನೆಕ್ಸ್ಟ್ ನಾವು ಪ್ಲ್ಯಾಂಟ್ ಮಾಡ್ಬೇಕಾದ್ರೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಥರ ಕಾಣಿಸ್ತಿದೆ ನೋಡಿ ಪಾಟ್ಸ್ ಎಲ್ಲನೂ ಗಿಡ ಎಲ್ಲ ನೆಟ್ಮೇಲೆ. ಹಾಗೆ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮಗಿರೋಂಥ ಡೌಟ್ಸ್ ಆಗಲಿ, ನಮ್ಮ ಮಿಸ್ಟೇಕ್ಸ್ ಆಗಲಿ, ಏನೇ ಇರಲಿ ಅದನ್ನು ತಿಳಿಸ್ಕೊಡಿ ಗಾರ್ಡನಿಂಗ್ ರಿಲೇಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.